ನಮಸ್ಕಾರ. ವಿಶೇಷ ರಿಪಬ್ಲಿಕ್ ಕನ್ನಡದ ಈ ಲೈವ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ನೋಡಿ, ಅವಸರದ ಆಯೋಜನೆಯಿಂದಾಗಿ ಆಗಿರುವಂಥ ಆಪತ್ತು ನಮ್ಮ ಕಣ್ಣು ಮುಂದೆ ಇನ್ನೂ ಕೂಡ ಹಸಿಯಾಗಿದೆ. ನೋಡಿ, ನಾವು ಸಂಭ್ರಮಿಸಬೇಕಾದಂತಹ ಸಮಯದಲ್ಲಿ ಸೂತಕದ ವಾತಾವರಣವನ್ನು ನಾವು ಎದುರಿಸಿದ್ದೀವಿ. ನಿಮಗೀಗ ಗೊತ್ತಾಗಿರುತ್ತೆ ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನುವ ಒಂದಿಷ್ಟು ಸೂಕ್ಷ್ಮತೆ ನಿಮ್ಗೆ ಅರ್ಥ ಆಗಿರುತ್ತೆ. 18 ವರ್ಷದ ನಂತರ RCB ತಂಡ ಆ ಕಪ್ ಗೆಲ್ಲುವ ಹಸಿವನ್ನು ನೀಗಿಸಿಕೊಂಡಿತ್ತು. ಆ ಮೂಲಕ ಕೋಟ್ಯಾಂತರ ಅಭಿಮಾನಿಗಳು RCB ತಂಡ ಕಪ್ ಗೆಲ್ತು ಅಂಥೇಳಿ ಟ್ರೋಫಿಯನ್ನು ಎತ್ತಿ ಹಿಡಿತು ಅನ್ನುವ ಗಳಿಗೆಗಾಗಿ ಕಾದಿದ್ರು. ಅದು ನಮ್ಮ ಕಣ್ಮುಂದೆ ಬಂದಿತ್ತು. ನಾವೆಲ್ಲರೂ ಕೂಡ ಸಂಭ್ರಮಿಸಿದ್ವಿ. ಅದಾದ ನಂತರ ಆ ಸಂಭ್ರಮ ಹೆಚ್ಚೊತ್ತು ಉಳಿಲಿಲ್ಲ. ಯಾಕಂತ ಹೇಳಿದರೆ, ಸಂಭ್ರಮದ ಸಮಯದಲ್ಲಿ ಉಂಟಾದಂತಹ ಭೀಕರವಾದಂಥ ಕಾಲ್ತುಳಿತ 11 ಜನರನ್ನು ಮಸಣಕ್ಕೆ ಸೇರಿಸಿದ್ದನ್ನು ನಾವು ನೋಡಿದ್ದೀವಿ. ಇಂಥದ್ದೊಂದು ಅವಸರದ ಆಯೋಜನೆ ಬೇಡವಾಗಿತ್ತು ಅನ್ನೋದು ಎಲ್ಲರಲ್ಲೂ ಕೂಡ ಆ ನಂತರ ಹುಟ್ಟಿಕೊಂಡಂಥ ವಿಚಾರ. ಸಹಜವಾಗೇ ಸರ್ಕಾರ ಇದರಲ್ಲಿ ಎಡವಿತು ಅನ್ನೋದು ಒಂದಿಷ್ಟು ಚರ್ಚೆ, ಆಯೋಜಕರು ಎಡವಿದ್ರು ಅನ್ನೋದು ಒಂದಿಷ್ಟು ಚರ್ಚೆ, RCB ಮ್ಯಾನೇಜ್ಮೆಂಟ್ ಈ ಜನರ ಸಂದಣಿಯ ತೀವ್ರತೆಯನ್ನು ಅರಿಲಿಲ್ಲ ಅನ್ನೋದು ಒಂದು ಚರ್ಚೆ. ಯಾಕೆ ಇಷ್ಟು ಎಮರ್ಜೆನ್ಸಿಯಾಗಿ ಅಥವಾ ಅರ್ಜೆನ್ಸಿಯಾಗಿ ಅಥವಾ ಹರಾಬರಿಯಲ್ಲಿ ಅವರನ್ನು ಬೆಂಗಳೂರಿಗೆ ಕರ್ಕೊಂಡು ಬಂದರು? ಯಾಕೆ ಇಂಥದ್ದೊಂದು ಆಯೋಜನೆ 1-2 ದಿನ ನಂತರ ಮಾಡಿದ್ದಿದ್ರೆ ಎಲ್ಲರಿಗೂ ಕೂಡ ಆ ಸಂಭ್ರಮದಲ್ಲಿ ತೇಲಾಡ್ತಾ ಇದ್ರು. ಆ ಒಂದು ತಮ್ಮ ನೆಚ್ಚಿನ ಪ್ಲೇಯರ್ಗಳನ್ನು, ಆ ಕಪ್ ಗೆದ್ದ ಆ ತಂಡದ ಆಟಗಾರರನ್ನು ನೋಡೋದಕ್ಕೆ ಬೇರೆ ಬೇರೆ ಕಡೆಗಳಿಂದ ಬಂದವರಿಗೆ ಸೂಕ್ತವಾದ ವ್ಯವಸ್ಥೆ ಮಾಡಬೇಕಾಗಿತ್ತು ಅನ್ನೋದು ಒಂದಿಷ್ಟು ವಿಚಾರ, ಚರ್ಚೆ ಇನ್ನೂ ಕೂಡ ಇಲ್ಲಿ ಪ್ರಸ್ತುತ ಇದೆ. ಯಾರು ಲೋಪ ಆಯಿತು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿದೆ. ಇಡೀ ರಾಜ್ಯವೇ ಕಂಡಿದೆ, ಇಡೀ ದೇಶವೇ ಕಂಡಿದೆ. ಯಾರ ಲೋಪ, ಏನಾಯಿತು, ಏನು ಮಾಡಬೇಕಾಗಿತ್ತು, ಏನು ಮಾಡದೇ ಇದ್ದದ್ರಿಂದಾಗಿ ಇಂಥದ್ದೊಂದು ಭೀಕರತೆ ಸೃಷ್ಟಿಯಾಯಿತು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೂಡ ಎದುರು ನೋಡಿದ್ದೀವಿ. ನಾವೆಲ್ಲರೂ ಕೂಡ ಇನ್ನೂ ಕೂಡ ಆ ಘಟನೆಯಿಂದ ನಮ್ಮ ಮನಸ್ಸು ಕುಗ್ಗಿದೆ, ನಮ್ಮ ಮನಸ್ಸು ವಿಲವಿಲ ಅಂಥೇಳಿ ಒದ್ದಾಡ್ತಾ ಇದೆ. ಹಿಂಗೆ ಆಗಬಾರದಿತ್ತು ಅನ್ನುವ ವಿಚಾರ ನಮ್ಮಲ್ಲೂ ಕೂಡ ಇದೆ. ಕಾರಣ ಎಲ್ಲವೂ ಕೂಡ ನಿಮಗೆ ಗೊತ್ತಿರುವಂಥ ವಿಚಾರ. ಈಗ ಪಾಯಿಂಟಿಗೆ ಬರೋಣ. ನೋಡಿ, ಇಲ್ಲಿ 3 ಜನ ಪ್ರಮುಖ ಪಾತ್ರ ವಹಿಸ್ತಾರೆ. ಒಂದು RCB ತಂಡದ ಮ್ಯಾನೇಜ್ಮೆಂಟ್, ಮತ್ತೊಂದು KS ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ KSCA, ಅದರ ಜೊತೆಗೆ ಈ ಮ್ಯಾನೇಜ್ಮೆಂಟ್ ಕಂಪನಿ, ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ DNA, ಹಾಗೆ ಸರ್ಕಾರ ತರಾತುರಿಯಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತು. ಅದಾದ ನಂತರ ಅಲ್ಲಿಂದ ಎಲ್ಲರೂ ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬರಬೇಕಾಗಿತ್ತು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆದಂಥ ಕಾಲ್ತುಳಿತ ನಿಮಗೆ ಗೊತ್ತಿದೆ. ದುರಂತ, ಘನಘೋರ ದುರಂತ. ನಾವೆಲ್ಲರೂ ಕೂಡ ಬಹಳ ನೋವುಪಟ್ಟಂಥ ದುರಂತ ಅದು. ಆ ಕ್ರಿಕೆಟ್ ಅಭಿಮಾನಿಗಳು ನಮ್ಮ ನೆಚ್ಚಿನ ಆಟಗಾರರನ್ನು ನೋಡೋದಕ್ಕೆ ಬಂದು ಜೀವವನ್ನು ತೆತ್ತರು. ಇನ್ನೂ ಕೂಡ ಆ ವಿಚಾರ ಹಸಿಯಾಗಿದೆ. ನೋಡಿ, ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥ ಆಯೋಜಕರಿಗೆ ಒಂದಿಷ್ಟು ನಿಬಂಧನೆಗಳನ್ನು ವಿಧಿಸಬೇಕಾಗಿತ್ತು ಅನ್ನೋದು ಈ ಘಟನೆ ಆದ ನಂತರ ಕೇಳಿ ಬರ್ತಾ ಇರುವಂಥ ಮಾತು, ಅಥವಾ ಅಂಥದ್ದೊಂದು ರೆಸ್ಟ್ರಿಕ್ಷನ್ಸ್ಗಳನ್ನು ಅಥವಾ ನಿಬಂಧನೆಗಳನ್ನು ಮಾಡಬೇಕು ಅನ್ನೋದು ಈಗ ಪ್ರಸ್ತುತದಲ್ಲಿರುವಂಥ ವಿಚಾರ. ಆದರೆ ಕಾಲ ಮೀರಿ ಹೋಗಿ ಆಗಿದೆ. 11 ಜನ ಇವತ್ತು ಸಂಭ್ರಮದ ಸಮಯದಲ್ಲಿ ತಮ್ಮ ಜೀವವನ್ನು ತೆತ್ತಾಗಿದೆ. ಇನ್ನು ಮುಂದೆ ಹಾಗಾಗಬಾರ್ದು ಅಂಥೇಳಿ ಆದರೆ ಕಟ್ಟುನಿಟ್ಟಿನ ಕ್ರಮ ಆಗಲೇಬೇಕು ಅನ್ನೋದು ಈಗ ಇರುವಂಥ ವಿಚಾರ. ನಿಮಗೆ ಇಲ್ಲಿವರೆಗೂ ಕೂಡ ಏನಾಗಿದೆ ಅನ್ನುವ ಮಾಹಿತಿ ಇದೆ. ಪ್ರತಿದಿನವೂ ಕೂಡ ನಾವು ಅದರ ಸಂಕ್ಷಿಪ್ತ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ನೋಡಿ, ಕೆಲ ಪೊಲೀಸರನ್ನು ಅಮಾನತು ಮಾಡ್ತಾರೆ. ಅದ್ರ ಜೊತೆಗೆ DC ನೇತೃತ್ವದಲ್ಲಿ, ಮ್ಯಾಜಿಸ್ಟ್ರೇಟ್ ನೇತೃತ್ವದಲ್ಲಿ ಈಗ ಅದರ ವಿಚಾರಣೆಯೂ ಕೂಡ ನಡೀತಾ ಇದೆ. CID ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಕೆಲವು ಎವಿಡೆನ್ಸ್ಗಳನ್ನು ಕಲೆ ಹಾಕಿದ್ದಾರೆ. ಹಾಗೆ ಹೈಕೋರ್ಟ್ನಲ್ಲಿ ಈ ವಿಚಾರ ಒಂದು ರೀತಿಯಲ್ಲಿ ಚರ್ಚೆಯೂ ಕೂಡ ಇದೆ. ಯಾರ ಲೋಪದೋಷ ಅನ್ನೋದರ ಬಗ್ಗೆ ಕಾರಣ ಹುಡುಕುವಂಥ, ಅಥವಾ ಲೋಪದೋಷಕ್ಕೆ ಕಾರಣ ಯಾರು ಅನ್ನೋದನ್ನು ನಾವು ಇನ್ನೂ ಕೂಡ ಹುಡುಕುತ್ತಾನೇ ಇದ್ದೀವಿ. ಆದರೆ ಮೇಲ್ನೋಟಕ್ಕೆ ಗೊತ್ತಿರೋ ಹಾಗೆ ಕಾರ್ಯಕ್ರಮದ ಆಯೋಜನೆಯಲ್ಲಿ ಆಗಿರುವಂಥ ಎಡವಟ್ಟಿನಿಂದ ಹೀಗಾಗಿದೆ ಅನ್ನೋದು. 30,000 ಜನ ಸೇರುವಂಥ ಆ ಸ್ಟೇಡಿಯಂನಲ್ಲಿ 3 ಲಕ್ಷ ಜನ ಒಂದೇ ಸಮನೆ ಬಂದರೆ ಏನಾಗಿರಬೇಡ ಅನ್ನೋದು
ನಾವೇನು ಹೇಳಬೇಕಾಗಿಲ್ಲ, ನೀವು ಅದನ್ನು ನೋಡಿದ್ದೀರಿ, ನಾವು ಅದನ್ನು ನಿಮಗೆ ಪ್ರತಿದಿನವೂ ಕೂಡ ಏನಾಗಿದೆ ಅನ್ನೋದನ್ನು ತಿಳಿಸಿದ್ದೀವಿ. ಅಂಥ ಒಂದು ಕಾರ್ಯಕ್ರಮದಲ್ಲಿ ಅಷ್ಟು ಜನ ಸೇರ್ತಾರೆ ಅನ್ನುವ ವಿಚಾರ ಗೊತ್ತಿದ್ದರೂ ಕೂಡ ಆಯೋಜಕರು ಮಾಡಿರುವಂಥ ಕೆಲವು ತಪ್ಪಿನಿಂದಾಗಿ ಪೊಲೀಸರು ನಿಮ್ಮನ್ನು ಎಚ್ಚರಿಸಿದ್ರೂ ಕೂಡ ನೀವು ಮಾಡಿದಂಥ ಕೆಲವು ತಪ್ಪುಗಳಿಂದಾಗಿ RCBಯ ಅಭಿಮಾನಿಗಳು, ಕಟ್ಟರ್ ಅಭಿಮಾನಿಗಳು ತಮ್ಮ ಜೀವವನ್ನು ತೆರಬೇಕಾದಂತಹ ಪರಿಸ್ಥಿತಿ ಬಂತು. ಈಗ ಈ ಹೊತ್ತಿಗೆ ಇರುವಂಥ ವಿಚಾರ, ಆಯೋಜನೆ ಮಾಡಿದವರಿಗೆ ಅಥವಾ ಆಯೋಜನೆ ಮಾಡುವವರಿಗೆ ಒಂದು ನಿಬಂಧನೆ ಬೇಕು ಅನ್ನೋ ವಿಚಾರ. ಹಾಗಾಗಿ ಸರ್ಕಾರ ಒಂದು DPR ಅನ್ನು ತಯಾರಿಸಿದೆ, ಡ್ರಾಫ್ಟನ್ನು ರೆಡಿ ಮಾಡಿದೆ. ಏನು ಅಂತ ಹೇಳಿದರೆ, ನೀವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ, ಕಾರ್ಯಕ್ರಮ ವ್ಯವಸ್ಥಿತವಾಗಿ ಆಯೋಜನೆ ಮಾಡಿ. ಏನಾದರೂ ಅದರಲ್ಲಿ ಲೋಪದೋಷ ಆಯಿತು ಅಂಥೇಳಿ ಆದರೆ ಆ ಕಾರ್ಯಕ್ರಮದಲ್ಲಿ ಆಗುವಂಥ ಎಲ್ಲ ಅನಾಹುತಗಳಿಗೆ ಅಥವಾ ಈ ರೀತಿ ದುರಂತಗಳೇನಾದರೂ ಸಂಭವಿಸ್ತು ಅನ್ನೋದಾದರೆ ಅದರ ಸಂಪೂರ್ಣ ಜವಾಬ್ದಾರರು ನೀವು ಆಗಿರ್ತೀರಿ ಅನ್ನುವ ಒಂದಿಷ್ಟು ಡ್ರಾಫ್ಟನ್ನು ಈಗ ಈ ಸರ್ಕಾರ ರೆಡಿ ಮಾಡಿದೆ. ಅದು ಯಾವುದೇ ಹಬ್ಬ ಹರಿದಿನಗಳಾಗಿರಲಿ, ಅದು ಯಾವುದೇ ಪೊಲಿಟಿಕಲ್ ಕಾರ್ಯಕ್ರಮ ಆಗಿರಲಿ, ಅದು ಯಾವುದೇ ಈ ರೀತಿಯ ಮ್ಯಾಚ್ ವಿನ್ನಿಂಗ್ ಸೆಲೆಬ್ರೇಷನ್ ಆಗಿರಲಿ, ಅದು ಯಾವುದೇ ಮನೆಯ ಕಾರ್ಯಕ್ರಮಗಳಾಗಿರಲಿ, ಅದು ಯಾವುದೇ ಗಣೇಶ ಚೌತಿಯಿಂದ ಹಿಡಿದು ಅದು ಯಾವುದೇ ಮಂದಿರ, ಮಸೀದಿ, ಚರ್ಚ್ಗಳಲ್ಲಿ ಆಯೋಜಿಸುವಂಥ ಯಾವುದೇ ಕಾರ್ಯಕ್ರಮ ಆಗಿದ್ದರೂ ಕೂಡ ಆ ಕಾರ್ಯಕ್ರಮದಲ್ಲಿ ಏನಾದರೂ ಅಚಾತುರ್ಯ ಆಯಿತು ಅನ್ನೋದಾದರೆ ಆ ಅಚಾತುರ್ಯದ ನೇರ ಹೊಣೆ ಆಯೋಜಕರೇ ಆಗಿರ್ತಾರೆ. ಸಹಜವಾಗಿ ನೀವೊಂದು ಕಾರ್ಯಕ್ರಮಕ್ಕೆ ಪರ್ಮಿಷನ್ ಅಂತೇಳಿ ಹೋಗುವಂಥ ಸಮಯ ಬಂದಾಗ ಆ ಸ್ಟೇಷನ್ ವ್ಯಾಪ್ತಿಯಲ್ಲಿ ನೀವೊಂದು ಲೆಟ್ರನ್ನು ಕೊಡ್ತೀರಿ, ಒಂದು ಮುಚ್ಚಳಿಕೆಯನ್ನು ಬರೆಸ್ತೀರಿ. ಅದು ಕೇವಲ ಆ ಪೇಪರ್ಗೆ ಮಾತ್ರ ಸೀಮಿತ ಆಗ್ತಾ ಇತ್ತು. ಆದರೆ ಅದರಿಂದ ಏನಾದರೂ ದುರಂತ ಆಯಿತು ಅಥವಾ ಏನಾದರೂ ಅಚಾತುರ್ಯ ಆಗಿ ಕಾರ್ಯಕ್ರಮದಲ್ಲಿ ಏನಾದರೂ ಜೀವಹಾನಿ ಅಥವಾ ನೋವು ಏನಾದರೂ ಆಯಿತು ಅಂಥೇಳಿ ಆದರೆ, ಸಾವು ನೋವು ಆಯಿತು ಅಂಥೇಳಿ ಆದರೆ ಮುಂದೇನು ಅನ್ನೋ ವಿಚಾರ ಬಂದಾಗ ಈಗ ಅದಕ್ಕಾಗಿ ಒಂದು ಡ್ರಾಫ್ಟ್ ರೆಡಿ ಆಗಿದೆ. ಅದರ ಕಾಪಿ ಕೂಡ ನನ್ನ ಹತ್ರ ಇದೆ. ಸರ್ಕಾರ ರಚಿಸಿರುವಂಥ ಈ DPRನ ಕಾಪಿ ಕೂಡ ನನ್ನ ಹತ್ರ ಇದೆ. ಈ DPR ಅಥವಾ ಸರ್ಕಾರದ ಇದೊಂದು ಡ್ರಾಫ್ಟ್ ಹೇಳುತ್ತೆ, ನೀವು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವವರು ಅಥವಾ ಮಾಡಿದ್ದವರು ಆ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರರು ನೀವಾಗಿರ್ತೀವಿರಿ. ಅಲ್ಲೇನಾದರೂ ಅಚಾತುರ್ಯ ಏನಾದರೂ ಆಯಿತು ಅನ್ನೋದಾದರೆ 3 ವರ್ಷಗಳ ಕಾಲ ಸಜೆಯನ್ನು ನೀವು ಅನುಭವಿಸಬೇಕಾಗತ್ತೆ. ಅದರ ಜೊತೆಗೆ 5 ಲಕ್ಷ ರೂಪಾಯಿ ದಂಡವನ್ನು ನೀವು ತೆರಬೇಕಾಗುತ್ತೆ ಅನ್ನುವ ಸ್ಪಷ್ಟವಾದಂಥ ನಿರ್ದೇಶನವನ್ನು ಈ ಡ್ರಾಫ್ಟ್ನಲ್ಲಿ ಈ ಸರ್ಕಾರ ಈಗ ಹೊರಡಿಸಿರೋದು. ಆ ಮೂಲಕ ಇದು ಮುಂದೆ ಒಂದು ರೀತಿಯಲ್ಲಿ ಕಾನೂನಾಗಿ ಹೊರಗಡೆ ಬಂದಾದ ನಂತರ ಇದು ಎಲ್ಲವಕ್ಕೂ ಕೂಡ ಇಂಪ್ಲಿಮೆಂಟ್ ಆಗುತ್ತೆ. ಆದರೆ ಈಗ RCB ಅಭಿಮಾನಿಗಳ ನಿಧನ ಇದೆಯಲ್ಲ, ಕಾಲ್ತುಳಿತದಲ್ಲಿ ಆಗಿರುವಂಥ ಘಟನೆಗೆ ಇದು ಅಪ್ಲೈ ಆಗುತ್ತೆ ಕೇಳಿದರೆ ಖಂಡಿತವಾಗ್ಲೂ ಕೂಡ ಇಲ್ಲ. ಇನ್ನು ಮುಂದೆ ನಡೆಯುವಂಥ ಈ ರೀತಿಯ ಮಾಸ್ ಗ್ಯಾದರಿಂಗ್ ಕಾರ್ಯಕ್ರಮಗಳಲ್ಲಿ ಈ ರೀತಿಯ ಒಂದು ಅಧಿಸೂಚನೆ ಇರುತ್ತೆ. ಈ ಅಧಿಸೂಚನೆಯ ಪ್ರಕಾರ ಸಣ್ಣ ಗಾಯ ಆದರೂ ಕೂಡ ಅದರ ಹೊಣೆಗಾರರು ಆಯೋಜಕರೇ ಆಗಿರ್ತಾರೆ. ಸಹಜವಾಗಿ ಕಾರ್ಯಕ್ರಮದ ಆಯೋಜನೆ ಅಥವಾ ಪರ್ಮಿಷನ್ ಅಂತೇಳಿ ಬಂದಾಗ ಅಲ್ಲಿ ತಮ್ಮ ವಿಳಾಸವನ್ನು, ತಮ್ಮ ಆಧಾರ್ ಕಾರ್ಡನ್ನು ಅಥವಾ ತಮ್ಮ ಪ್ರೈಮರಿ ದಾಖಲೆಗಳನ್ನು ಅವರು ತೆಗೆದುಕೊಂಡಿರ್ತಾರೆ, ಒಂದು ಮುಚ್ಚಳಿಕೆಯನ್ನು ಬರೆಸಿಕೊಂಡಿರ್ತಾರೆ. ಆದರೆ ಅದ್ಯಾವುದು ಕೂಡ ಅಫಿಷಿಯಲ್ ಆಗಿ ಅಥವಾ ಅದ್ಯಾವುದು ಕೂಡ ಇಲ್ಲಿ ಕಾನೂನು ಅಂತ ಕೇಳಿದರೆ ಖಂಡಿತವಾಗ್ಲೂ ಕೂಡ ಇಲ್ಲ. ಆದರೆ ಈಗ ಇದೊಂದು ಈ ಒಂದು ಡ್ರಾಫ್ಟ್ ಇದೆಯಲ್ಲ, ಇದೇನಾದರೂ ಮುಂದೆ ಕಾನೂನು ಆಯಿತು ಅಂಥೇಳಿ ಆದರೆ ಆಯೋಜಕರು ನೀವು ಹೊಣೆಗಾರರಾಗ್ತೀರಿ, ನೀವೇ ಅದರ ಜವಾಬ್ದಾರರಾಗ್ತೀರಿ. ಇನ್ನು ಮುಂದೆಯಾದರೂ ಕೂಡ ಇಂಥ ಅಚಾತುರ್ಯ ಆಗದ ರೀತಿಯಲ್ಲಿ ಸರ್ಕಾರ ಇಂಥದ್ದೊಂದು ತೀರ್ಮಾನ ಮಾಡಿದೆ. ಇದು ಕಾನೂನಾಗಿ ಹೊರಬಂದು ಈ ರೀತಿಯ ದುರ್ಘಟನೆಗಳಾದಾಗ ಆಯೋಜಕರೇ ಹೊಣೆಯಾಗಬೇಕು. ಇಲ್ಲದೆ ಹೋದರೆ ಅದಕ್ಕೆ ಬೇಕಾದಂಥ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳಬೇಕು. ಅದರ ಹೊರತಾದರೆ ನೀವೇ ಅದಕ್ಕೆ ಬಲಿಯಾಗಬೇಕು ಅನ್ನೋದು ಈ ವಿಚಾರ. ನೋಡೋಣ ಮುಂದಿನ ದಿನಗಳಲ್ಲಿ ಹೀಗಾಗದೇ ಇರಲಿ, ಕಾರ್ಯಕ್ರಮಗಳು ಸಹಸ್ರ ಆಯೋಜನೆ ಆಗಲಿ, ಅದು ಒಂದು ವ್ಯವಸ್ಥಿತವಾಗಿರಲಿ, ಯಾರಿಗೂ ಕೂಡ ಸಾವು ನೋವು ಆಗದ ರೀತಿಯಲ್ಲಿ ಇರಲಿ ಅನ್ನೋದು ಇದರ ಒಂದು ಉದ್ದೇಶ ಆಗಿದೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.